ನಿನ್ನೆಯಿಂದ ಬಿಡದಿ ಟೌನ್ಶಿಪ್ ಆಗಬಾರ್ದು ಅಂತ ತಾವು ರೈತರಿಗೆ ಬೆಂಬಲ ಕೊಟ್ಟು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಒಂದು 2,000 ಜನ ಬಂದಿದ್ದೀವಿ. ನಿನ್ನೆಯಿಂದ ಸತತವಾಗಿ ಕಂಟಿನ್ಯೂ ನಾವು ಪಾದಯಾತ್ರೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಕುಮಾರಣ್ಣ, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಖ ನೋಡಿಕೊಂಡು ರೈತರನ್ನ ಉಳಿಸ್ಬೇಕು ಅಂತ ಒಂದು ದೊಡ್ಡ ಹೋರಾಟ ಮಾಡ್ತಾವ್ರೆ. ಆ ಹೋರಾಟದಲ್ಲಿ ನಮ್ಮದು ಒಂದು ಸಣ್ಣ ಕಾಣಿಕೆ ಇರಲಿ ಅಂದ್ಬಿಟ್ಟು ನಾವು ಸಪೋರ್ಟಿವ್ ಆಗಿ ಅವ್ರಿಗೆ ರೈತರ ಪರವಾಗಿ ನಿಂತಿದ್ದೀವಿ. ಸೊ ಇದು ಏನಾಗಿದೆ, ತಗಲಕ್ಪಾರ್ ಸರ್ಕಾರ ಆಗ್ಬಿಟ್ಟದೆ. ಇದು ಒಂಥರ ಈ ಹಠವಾದಿ ಡಿ ಕೆ ಶಿವಕುಮಾರ್ 20 ವರ್ಷದ ಹಿಂದೆ ಆಗಿರೋ ಏನು ಈ ಭೂಮಿ ತಗೋಬೇಕು ಅಂತ ಇತ್ತು, ಅದು 20 ವರ್ಷದ ಬೆಲೆ ಇವತ್ತೆಷ್ಟು? ಅವತ್ತು 25 ಲಕ್ಷ ಇದ್ದಿದ್ದು ಇವತ್ತು ನೀವು 25 ಕೋಟಿ ಕೊಟ್ಟರು ಅದ್ರ ಬೆಲೆ ಅಷ್ಟು ಜಾಸ್ತಿ ಆಗಿರ್ತದೆ. ನಾನು 2.25 ಕೋಟಿ ಕೊಡ್ತೀನಿ, 3 ಕೋಟಿ ಕೊಡ್ತೀನಿ, ಏನು ಅದು ಅರ್ಥ ಇಲ್ಲ. 20 ವರ್ಷಕ್ಕೆ 20 ವರ್ಷದ ಹಿಂದೆಗಡೆ ಡಿ ಕೆ ಶಿವಕುಮಾರ್ ಹೆಂಗಿದ್ರು, ಇವತ್ತು 1,500 ಕೋಟಿ ಅನೌನ್ಸ್ ಮಾಡ್ಯವ್ರೆ ಏನೋ. ಸೊ ಹಂಗೆ ಇವತ್ತಿನ ಬೆಲೆನೂ ಜಾಸ್ತಿ ಆಗ್ತದೆ, ಜನನೂ ಬುದ್ಧಿವಂತರಾಗ್ಯವ್ರೆ. ನೀವು ರೈತರು ಬೇಡ ಅಂದಮೇಲೆ ಯಾಕೆ ನೀವು ಅಷ್ಟು ಪ್ರೆಷರ್ ಹಾಕ್ಬೇಕು? ಅದಕ್ಕೆ ರೈತರು ಬೇಡ ಅಂದಮೇಲೆ ಬಿಟ್ಬಿಡ್ಬೇಕು. ರೈತರ ಕಣಕಿ ಉದ್ಧಾರ ಆಗಿದವ್ರು ಯಾರೂ ಇಲ್ಲ. ರೈತರನ್ನ ನೀವು ಏನಾದರೂ ರೈತರನ್ನ ಎದುರಾಕೊಂಡ್ರೆ ನೀವು ಮುಂದೆ ಜೀರೋ ಆಗೋತೀರಾ. ಸರ್, ಪ್ರಾರಂಭ ಹಂತದಲ್ಲಿ ಯಡಿಯೂರಪ್ಪ ಹಾಗೂ ಕುಮಾರಣ್ಣ ಅವರೇ ಇದನ್ನ ಇನಿಷಿಯೇಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ. ಮಾಡಿದ್ರಪ್ಪ, ಕುಮಾರಣ್ಣ ಅವ್ರು ಮಾಡಿದ್ರು, ರೈತರು ವಿರೋಧ ಮಾಡಿದ್ರು, ವಾಪಸ್ ಬಿಟ್ರು. DLH ಅವ್ರಿಗೆ 400 ಕೋಟಿ ಕಟ್ಟಿಸ್ಕೊಂಡಿದ್ರು. ರೈತರು ವಿರೋಧದ ಮಧ್ಯೆ ಅದನ್ನ ತಿರ್ಗಾ ವಾಪಸ್ ಕೈ ಬಿಟ್ರು. ಸೊ ಮಾಡೋದಾಗಿದ್ರೆ ಅವತ್ತೇ ಮಾಡ್ಬೋದಾಯ್ತು. 2 ಸಾರಿ ಕುಮಾರಣ್ಣ 2,607 ಒಂದ್ಸಾರಿ ಆಗಿದ್ರು, ತಿರ್ಗಾ ಅದು 18ರಲ್ಲಿ ಒಂದ್ಸಾರಿ ಆಗಿದ್ರು. ಸೊ ಅವ್ರ ಕೈಗೆ ತಾಂಡೋರಾಗಿದ್ರೆ ಅವಾಗೆ ತಮ್ಮದಾಯ್ತಲ್ಲ. ಅವ್ರು 25,000 ಕೋಟಿ ಮನ್ನಾ ಮಾಡಿದವ್ರು ಈ ಜಾಗ ತನಕತ್ತಿರ್ಲಿಲ್ವಾ? ಬಟ್ ರೈತರು ಎದುರಾಕೊಂಡು ನಾವು ಕೆಲಸ ಮಾಡೋದು ಬೇಡ, ರೈತರು ಬೇಡ ಅಂತ ಹೇಳವ್ರೆ ಅಂತ ಹೇಳ್ಬಿಟ್ಟು ಅವತ್ತೇ ಕೈ ಬಿಟ್ರು. ಇಷ್ಟು ಜನ ರೈತರು ನಿಮಗೆ ವಿರೋಧ ಮಾಡಿದ್ಮೇಲೆ ನಿಮ್ಗೆ ಯಾಕೆ ಆಟ? ಉದ್ಯೋಗ ಅವಕಾಶಗಳು ಸಿಗುತ್ತೆ ಎಷ್ಟೊಂದು ಜನಕ್ಕೆ. ಉದ್ಯೋಗ ಈಗ ಯಾರು 25ರಿಂದ 35 ವರ್ಷ ಅವರೇ, 18ರಿಂದ 35 ವರ್ಷಕ್ಕೆ ಉದ್ಯೋಗ ಸ್ವಲ್ಪ ಜನಕ್ಕೆ ಸಿಗ್ಬೋದು. ಅದರಿಂದ ಮೇಲಿರೋರ್ಗೆ ಏನು ಕೊಡ್ತೀರಾ? ಹಸು ತಾನಾಗ ಎಲ್ಲಿ ಕಟ್ತೀರಾ? ಈಗಿರೋ ಹಸುಗಳು ಎಲ್ಲಿದೆ? ಸಾವಿರ ಕೊಟ್ಟಿಗೆ ಕೊಡಿತೀರಾ? ಈಗ ರೇಷ್ಮೆ ಹುಳ ಸಾಕ್ತಾರೆ, ಅವ್ರೇನಾಗಬೇಕು? ಈಗ 35 ವರ್ಷ 40 ವರ್ಷ ಆದವ್ರನ್ನ ಅವ್ರನ್ನೇನು ಮಾಡ್ತೀರಾ? ವಾಚ್ಮೆನ್ ಕೆಲಸ ಕಳಿಸ್ತೀರಾ? ಅವ್ರೇನು ಉದ್ಯೋಗ ಕೊಡ್ತೀರಾ? ನೀವು ನೀವು ಇವಾಗ 1 ಕೋಟಿ ದುಡ್ಡು ಕೊಡ್ತೀರಾ, 2 ಕೋಟಿ ದುಡ್ಡು ಕೊಡ್ತೀರಾ, 3 ಕೋಟಿ ಕೊಡ್ತೀರಾ ಇಟ್ಕೊಂಡು ಒಂದು ಎಕರೆಗೆ. 5 ಜನ 4 ಜನ ಅಣ್ಣ ತಮ್ಮನೀರು ಇರ್ತಾರೆ. ಒಬ್ಬೊಬ್ರಿಗೆ 50 ಲಕ್ಷ 60 ಲಕ್ಷ ಬರಲ್ಲ. ನೀವು ಅದೇ ಬಿಡದಿನಲ್ಲಿ ಒಂದು ಸೈಟ್ ಬರಲ್ಲ, ಅಣ್ಣ ತಮ್ಮನಿಗೆ ಅಲ್ಪ ಒಂದೊಂದು ಸೈಟ್ ಬರಲ್ಲ. ಅದನ್ನ ತಾಂಡು ಏನು ಮಾಡ್ತಾರೆ? ಇಲ್ಲ ಕೆಲವ್ರು ಕೈಗೆ ಒಂದು ಚೈನ್ ಹಾಕಂತಾರೆ, ಕೊಳಗೊಂದು ಚೈನ್ ಹಾಕೊಂಡು ಒಂದು ಕಾರ್ ತಾಂಡು ಡುಮ್ ಅಂತ ಓಡಾಡಿ 3 ವರ್ಷ ಆದ್ಮೇಲೆ ಅಲ್ಲಿ ವಾಚ್ಮೆನ್ ಕೆಲ್ಸಕ್ಕೋ ಇಲ್ಲ ಕಸ ಕಳ್ಸಕ್ಕೋ ಹೋಗ್ಬೇಕಾಗ್ತದೆ. ಬಟ್ ಆ ರೈತರನ್ನ ಹಾಳು ಮಾಡೋದಂಗ ಆಯ್ತಲ್ಲ. ಎಷ್ಟು ಜನ ನೀವು ಅನ್ಎಜುಕೇಟೆಡ್ ಕೆಲಸ ಕೊಡ್ತೀರಾ ಹೇಳಿ? ಎಷ್ಟು ಜನ ಕೊಡ್ತೀರಾ ಅನ್ಎಜುಕೇಟೆಡ್ಗೆ? ಯಾರೋ ಉಳ್ಳವರಿಗೆ ಆಗ್ತದೆ ಅನುಕೂಲ ಅಷ್ಟೇ. ಬಡವರಿಗೆ ರೈತರಿಗೆ ಎಲ್ಲ ಅನುಕೂಲ ಆಗ್ತದೆ ಇವತ್ತು? ಅದು ಸಾಧ್ಯನೇ ಇಲ್ಲ. ಇದನ್ನು ಏನಾದರೂ ಸರಿನೇ. ಇವತ್ತು BJP ಅವರು ನಮಗೆ ಸಪೋರ್ಟ್ ಮಾಡವ್ರೆ, ನಾವು BJP ಇಬ್ಬರು ಸೇರ್ಕೊಂಡು ಈ ಹೋರಾಟ ಎಲ್ಲಿವರೆಗೂ ಕೊನೆಗೊಳ್ತಾರೆ ಅಲ್ಲಿವರೆಗೂ ನಿಲ್ಸೋವರೆಗೂ ನಾವು ಬಿಡಲ್ಲ ಈ ಹೋರಾಟನ. ಇಲ್ಲಿ ತನಕ ನೀವು ಹೋರಾಟ ಮಾಡ್ಕೊಂಡಿರ್ತೀರಾ? ಇದನ್ನ ನಾಳೆ 13ರಿಂದ ವಿಧಾನಸಭೆಯನ್ನು ಅಧಿವೇಶನ ಸ್ಟಾರ್ಟ್ ಆಗ್ತದೆ. ಅಲ್ಲೂ ಒಳಗಡೆನೂ ಗಲಾಟೆ ಮಾಡ್ತಾರೆ, ನಾವು ಹೊರಗಡೆನೂ ಗಲಾಟೆ ಮಾಡ್ತೀವಿ ಪಬ್ಲಿಕ್ಕು. ಇದನ್ನ ಕೊನೆ ಅವ್ರು ಕೈ ಬಿಡೋ ತನಕ ನಾವು ಈ ಹೋರಾಟ ಕೈ ಬಿಡೋದು. ಇವತ್ತು ನಿನ್ನೆಯಿಂದ ತಾವು ಪಾದಯಾತ್ರೆ ಹಮ್ಮಿಕೊಂಡಿರೋದು ಅದ್ದೂರಿಯಾಗಿ ನಡೀತಾ ಇದೆ. ಇದರಲ್ಲಿ ಜನರ ಬೆಂಬಲ ಯಾವ ರೀತಿ ಇದೆ? ಏನಿವತ್ತು 2ನೇ ದಿನದ ಪಾದಯಾತ್ರೆಗೆ ಏನು ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆಯನ್ನು ಸಾಕ್ತಾ ಇದೆ. ಜನ ಬೆಂಬಲ ಸಾಕ್ಷಿ ಅದೇನದಕ್ಕೆ ಈ ಟೌನ್ಶಿಪ್ ವಿರೋಧಕ್ಕೆ ಜನ ಬೆಂಬಲ ಯಾವ ರೀತಿ ರೈತರು ವಿರೋಧ ಮಾಡ್ತಾವ್ರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಅವ್ರೇನು ಕೊಡ್ತಾವ್ರಲ್ಲ ಪಶ್ಚಾತ್ತಾಪ ಯಾತ್ರೆ ಮಾಡ್ತಾವ್ರೆ ಅಂತ ಹೇಳಿ, ಪಶ್ಚಾತ್ತಾಪ ಯಾತ್ರೆನ ಇದು ಟೌನ್ಶಿಪ್ ವಿರೋಧ ಯಾತ್ರೆಗೆ ಬರ್ತಕ್ಕಂಥ ಬೆಂಬಲನ ಅನ್ನೋದ 2028 ವಿಧಾನಸಭಾ ಚುನಾವಣೆ ರಿಸಲ್ಟ್ ಆಗ್ತದಲ್ಲ, ಯಾರು ಪಶ್ಚಾತ್ತಾಪ ಪಡ್ಬೇಕಾಗ್ತದಂತ ಡಿಕ್ಲೇರ್ ಮಾಡೋದು ಈ ರಾಜ್ಯದ ಜನ ಮತ್ತು ರೈತರು ಅನ್ನೋದ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಇದು ರಿಯಲ್ ಎಸ್ಟೇಟ್ ಸರ್ಕಾರ, ರಿಯಲ್ ಎಸ್ಟೇಟ್ ಏಜೆಂಟ್. ಇವ್ರೇನ್ ಮಾಡ್ಬೇಕು? ಇವರು ಮಾಡಿದ್ರು, ಕುಮಾರಣ್ಣನ ತರ ದಿಟ್ಟ ನಿರ್ಧಾರ ಮಾಡಿ ಕ್ಯಾನ್ಸಲ್ ಮಾಡಬೇಕು. ಮಾಡಲ್ಲ ಅವರು. ಕುಮಾರಣ್ಣನ ನಿಲುಗಳವಲ್ಲ, ಸಾಲ ಮನ್ನಾ ಆಗಿರ್ತಕ್ಕಂಥದ್ದು, ಸರಾಯಿ ನಿಷೇಧ ಹಾಕಿರ್ತಕ್ಕಂಥದ್ದು, ಲಾಟ್ರಿ ನಿಷೇಧ ಹಾಕ್ತದ್ದು, 1,000 ಕೋಟಿ ಡೀಲ್ ನಡೀತಕ್ಕಂಥದ್ದು. ನಿರ್ಧಾರ ತಗೋಬೇಕಾದ್ರೆ ಕುಮಾರಣ್ಣ 1,000 ಕೋಟಿನ ಒದ್ದಿ ನಿರ್ಧಾರ ತಗೊಂಡಿರೋದು. ಇವ್ರ ತರ ರಿಯಲ್ ಎಸ್ಟೇಟ್ ಏಜೆಂಟ್ ಹತ್ರ ಕಮಿಷನ್ ದುಡ್ಡು ಮನೆಗೆ ಬಂದು ಬಿದ್ದಿರ್ತದೆ, ತಗೊಳಕ್ ಆಗಲ್ಲ ಅವರು ನಿರ್ಧಾರಗಳನ್ನ.
ಯಾಕೆಂದ್ರೆ ಕಮಿಷನ್ ಏಜೆಂಟ್ ಕನಕಪುರದಿಂದ ಸ್ಟಾರ್ಟ್ ಆಗಿರೋದು. 3 ದಿವಸದಿಂದ ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಿಂದ ನಮ್ಮ ಕನ್ನಡದ ರೈತರು, ಕನ್ನಡದ ಮಕ್ಕಳು, ಕನ್ನಡದ ಜನರು ಪ್ರತಿಯೊಬ್ಬರು ಈ ಬಿಡದಿ ಟೌನ್ಶಿಪ್ ಅನ್ನು ಬಿಟ್ಟು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಹೋರಾಟ ನಡೀತಾನೆ ಇದೆ, ಆಗ್ತಾನೆ ಇದೆ. ಇವಾಗಿರೋ ಗೌರ್ಮೆಂಟು ಅದರ ಬಗ್ಗೆ ಏನೋ ಕಿಮ್ಮತ್ತು ಕೊಡ್ತಾ ಇಲ್ಲ. ಕವಡೆ ಕಾಸಿನ ಕಿಮ್ಮತ್ ತರ ತಮಗೆ ಏನ್ ರಾಜಕೀಯ ಯಾವ ತರ ದುರಾಡಳಿತ ಮಾಡಬೇಕು ಆ ತರ ದಬ್ಬಾಳಿಕೆ ನಡೆಸ್ತಾ ಇದೆ. ಈ ದಬ್ಬಾಳಿಕೆಗೆ ನಮ್ಮ ಇರೋ ರೈತರು ಯಾವ ರೀತಿ ಈ ಜನಗಳನ್ನು ಈ ಬರ್ತಾ ಇರೋ ಜನಗಳನ್ನು ನೋಡಿ ಆದ್ರೂ ಅವರು ಬಿಟ್ಕೊಡ್ಬೇಕು ಅಂತ ಒಂದು ವ್ಯವಸ್ಥೆನಲ್ಲಿ ನಡೀತಾ ಇದೆ. ಇದೇ ರೀತಿ ಇವರು ಏನಾರ ರಾಜಕೀಯವಾಗಿ ಅವರು ದುರಾಡಳಿತ ನಡೆಸಿಕೊಂಡು ಭೂಮಿನ ಕಿತ್ಕೊಳಕ್ ಬಂದ್ರೆ ಈ ರೈತರು ಯಾರು ಬಳೆ ತೊಟ್ಕೊಂಡು ಕುಂತ್ಕೊಂಡಿಲ್ಲ. ಎದ್ದು ಹೋರಾಟ ಇದೇ ರೀತಿ ಇವತ್ತು ಏನ್ ನಡೀತಾ ಇದೆ 3 ದಿವಸದಿಂದ ಹಂಗೆ ಉದ್ದಕ್ಕೂ ವರ್ಷಗಳು ತಿಂಗಳು ಹಂಗೆ ನಡೆಯುತ್ತೆ. ಹೋರಾಟನ ಬಿಡೋದಿಲ್ಲ, ರಕ್ತ ಕೊಡ್ತೀವಿ ಹೊರತು ಭೂಮಿ ಬಿಟ್ಟು ಕೊಡಲ್ಲ ಅನ್ನೋ ಮಾತು ಹೇಳ್ಬಯಸ್ತೀವಿ.